ನಮಸ್ಕಾರ ಸ್ನೇಹಿತರೆ, ಜ್ಯೋತಿರ್ಭವಿಷ್ಯ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ನಾವು ಕುಂಭರಾಶಿಯವರ ಮಾರ್ಚ್ ತಿಂಗಳ ಭವಿಷ್ಯದ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನೋಡೋಣ. ಕುಂಭರಾಶಿ, ಇದು ನಿಮಗೆ ಮಿತಿಯಿಲ್ಲದ ಶಕ್ತಿ, ನಾಯಕತ್ವದ ಸಾಮರ್ಥ್ಯ ಹಾಗೂ ಗೋ-ಗೆಟರ್ ಮನೋಭಾವವನ್ನು ನೀಡುತ್ತದೆ. ನೀವು ಪ್ರಕ್ಷುಬ್ಧತೆಯನ್ನು ಅನುಭವಿಸುವಿರಿ ಮತ್ತು ಹೊಸ ಯೋಜನೆಗಳನ್ನು ಪ್ರಾರಂಭಿಸಲು ಉತ್ಸುಕರಾಗಿರುತ್ತೀರಿ. ನಿಮ್ಮ ವ್ಯಕ್ತಿತ್ವವು ಹುರಿಯುತ್ತಿರುವಾಗ ನಿಮ್ಮ ಬ್ಯಾಂಕ್ ಖಾತೆ ಉತ್ತಮ ರೀತಿಯಲ್ಲಿ ತಂಪಾಗುತ್ತಿದೆ. ಇನ್ನೂ ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಈಗಲೇ ಜ್ಯೋತಿರ್ಭವಿಷ್ಯ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಪಕ್ಕದಲ್ಲಿ ಕಾಣ್ತಾ ಇರೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ಮಾರ್ಚ್ 2020ರಲ್ಲಿ ಕುಂಭರಾಶಿಯವರಿಗೆ ಅದೃಷ್ಟದ ಸಮಯ ಆರಂಭವಾಗಲಿದ್ದು, ಅದು ಮಾರ್ಚ್ ತಿಂಗಳಲ್ಲಿ ಜೀವನದ ವಿವಿಧ ಕ್ಷೇತ್ರಗಳಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ನಿರೀಕ್ಷಿಸಬಹುದು. ಈ ತಿಂಗಳ ಪ್ರಮುಖ ಭವಿಷ್ಯದ ವಿವರಗಳು ಇಲ್ಲಿವೆ. ವೃತ್ತಿ ಮತ್ತು ಉದ್ಯೋಗ. ಮಾರ್ಚ್ ನಂತರ ನಿಮ್ಮ ವೃತ್ತಿ ಜೀವನದಲ್ಲಿ ಉತ್ತಮ ತಿರುವು ಸಿಗಲಿದೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ವೇತನ ಹೆಚ್ಚಳದ ಶುಭ ಸುದ್ದಿಯನ್ನು ನಿರೀಕ್ಷಿಸಬಹುದು. ನಿರುದ್ಯೋಗಿಗಳಿಗೆ ಹೊಸ ಉದ್ಯೋಗದ ಅವಕಾಶಗಳು ಒದಗಿ ಬರಲಿವೆ. ಇನ್ನು ಆರ್ಥಿಕ ಸ್ಥಿತಿ. ಈ ಅವಧಿಯಲ್ಲಿ ಆರ್ಥಿಕ ಸ್ಥಿತಿ ಸುಧಾರಿಸಲಿದ್ದು, ಆದಾಯದಲ್ಲಿ ಹೆಚ್ಚಳವಾಗುವ ಸಾಧ್ಯತೆ ಇದೆ. ಹೊಸ ವ್ಯವಹಾರಗಳನ್ನು ಪ್ರಾರಂಭಿಸಲು ಇದು ಸೂಕ್ತ ಸಮಯ. ಆಸ್ತಿ ಅಥವಾ ವಾಹನ ಖರೀದಿಗೆ ಶನಿಯ ಆಶೀರ್ವಾದದೊಂದಿಗೆ ಉತ್ತಮ ಕಾಲಾವಕಾಶವಿದೆ. ಕುಟುಂಬ ಮತ್ತು ಸಂಬಂಧಗಳು. ಕುಟುಂಬದಲ್ಲಿ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳಿದ್ದರೂ ಒಟ್ಟಾರೆಯಾಗಿ ಸಕಾರಾತ್ಮಕ ವಾತಾವರಣ ಇರಲಿದೆ. ಒಂಟಿ ಹೃದಯಗಳಿಗೆ ಹೊಸ ಪ್ರೇಮ ಸಂಬಂಧಗಳು ಆರಂಭವಾಗಲು ಅಥವಾ ಯೋಗ್ಯ ಜೀವನ ಸಂಗಾತಿಯ ಭೇಟಿಯಾಗಲು ಅದು ಪ್ರಶಸ್ತ ಕಾಲ ಅಂತಲೇ ಹೇಳ್ಬೋದು. ಇನ್ನು ಆರೋಗ್ಯವು ಸಾಮಾನ್ಯವಾಗಿ ಉತ್ತಮವಾಗಿರುತ್ತದೆ, ಆದರೆ ಅತಿಯಾದ ಆಲೋಚನೆ ಮತ್ತು ಮಾನಸಿಕ ಒತ್ತಡದಿಂದ ದೂರವಿರುವುದು ಅವಶ್ಯಕ. ಪರಿಹಾರಗಳು. ಮಂಗಳ ರಾಹು ಪ್ರಭಾವದಿಂದಾಗಿ ವಾಹನ ಚಾಲನೆ ಮಾಡುವಾಗ ಎಚ್ಚರಿಕೆ ವಹಿಸಿ ಮತ್ತು ವೇಗವನ್ನು ನಿಯಂತ್ರಿಸಿ. ಶನಿವಾರದಂದು ಶಿವಲಿಂಗಕ್ಕೆ ನೀರು ಮತ್ತು ಕಪ್ಪು ಎಳ್ಳನ್ನು ಅರ್ಪಿಸುವುದು ಶನಿ ಮತ್ತು ರಾಹುವಿನ ದೋಷಗಳನ್ನು ಶಮನಗೊಳಿಸಲು ಸಹಕಾರಿಯಾಗಿರುತ್ತದೆ. ಮನಸ್ಸಿನ ಶಾಂತಿಗಾಗಿ ಬೆಳ್ಳಿಯ ಸರಪಳಿ ಅಥವಾ ಬೆಳ್ಳಿಯ ಕವಚವನ್ನು ಹತ್ತಿರ ಇಟ್ಟುಕೊಳ್ಳಬಹುದು. ಶುಕ್ರವಾರದಂದು ಅವಶ್ಯಕತೆ ಇರುವವರಿಗೆ ಆಹಾರ ದಾನ ಮಾಡುವುದರಿಂದ ಸಂಪತ್ತು ವೃದ್ಧಿಯಾಗಲಿದೆ. ವೃತ್ತಿ ಜೀವನ ಅಥವಾ ಆರ್ಥಿಕ ಹೂಡಿಕೆಗೆ ಸಂಬಂಧಿಸಿದಂತೆ ನಿಮಗೆ ಯಾವುದಾದರೂ ನಿರ್ದಿಷ್ಟ ಗುರಿಗಳಿವೆಯೇ? ಅವುಗಳು ಸಕ್ಸಸ್ ಆಗಲು ಈ ಕೂಡಲೇ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶನೀಶ್ವರಾಯ ನಮಃ ಅಂತ ಕಮೆಂಟ್ ಮಾಡಿ. ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಸ್ನೇಹಿತರು ಅಥವಾ ಸಂಬಂಧಿಕರು ಈ ರಾಶಿಯವರಾಗಿದ್ದಲ್ಲಿ ಅವರಿಗೂ ಕೂಡ ಈ ಒಂದು ಮಾಹಿತಿಯನ್ನು ತಿಳಿಸಿ. ಈ ತಿಂಗಳಲ್ಲಿ ಪ್ರತಿ ಶನಿವಾರದಂದು ಶನೀಶ್ವರನ ದೇವಸ್ಥಾನಕ್ಕೆ ಹೋಗಿ ಕಪ್ಪು ಎಳ್ಳನ್ನು ಅರ್ಪಿಸುವುದು ಮತ್ತು ರಾಹುವಿನ ದೋಷವನ್ನು ಶಮನ ಮಾಡುವುದಕ್ಕೆ ಇದು ಸಹಾಯವನ್ನು ಮಾಡುತ್ತದೆ. ಹಾಗೂ ನಿಮ್ಮ ಕೈಲಾದಷ್ಟು ಬಡವರಿಗೆ ಅಥವಾ ನಿರ್ಗತಿಕರಿಗೆ ಆಹಾರವನ್ನು ದಾನ ಮಾಡಿ. ಇದರಿಂದ ನಿಮ್ಮ ಆಯಸ್ಸು ವೃದ್ಧಿಯಾಗಲಿದೆ ಮತ್ತು ನಿಮ್ಮ ಎಲ್ಲ ಕುಟುಂಬ ಸಮಸ್ಯೆಗಳು ಶಮನವಾಗಲಿದೆ. ಶುಭ ದಿನ ಶುಭವಾಗಲಿ. ಧನ್ಯವಾದಗಳು.